ಅಮ್ಮ ನಾನು ಶೋರೂಮ್ ಹೋಗಿ ಬರ್ತೀನಿ. ಆದ್ರೆ ನೀನ್ ಮಾತ್ರ ಹೋಗ್ಬೇಕು. ಅಮ್ಮ ನಾನ್ ಮಾತ್ರ ಅಂದ್ರೆ ಆ ಮಲೇಷಿಯನ್ ಪ್ರಾಡಕ್ಟ್ ನಿನ್ ಜೊತೆ ಬರೋ ಹಾಗಿಲ್ಲ ಅಂದೆ. ಯಾಕಮ್ಮ? ಈ ಯಾಕೆ ತೋಕೆ ಅಂತೆಲ್ಲ ಕೇಳೋದ್ ಇಟ್ಕೋಬೇಡ. ಇಷ್ಟಿದೆ ಕೇಳ್ತಿದ್ಯಾ ಯಾಕೆ ಏನು ಎತ್ತ ಅಂತ? ಈಗೇನು ಹೊಸ ವರ್ಷ ಶುರು ಮಾಡ್ಕೊಂಡಿರೋದು? ಇಲ್ಲಮ್ಮ, ಅದು ನಾನ್ ಹೇಳ್ತಾ ಇದ್ದೀನಿ ಅಂದ್ಮೇಲೆ ಮುಗೀತು ಅಷ್ಟೇ. ನಿನ್ ಹೆಂಡತಿನ ಕರ್ದು ಹೇಳ್ಬಿಡು ಇನ್ಮೇಲೆ ನೀನು ಶೋರೂಮ್ ಬರೋದ್ ಬೇಡ ಅಂತ. ರೋಹಿಣಿ ಏನ್ ಮಂಜ್? ರೋಹಿಣಿ ನೀನ್ ಇನ್ಮೇಲೆ ರೋಹಿಣಿ ನೀನ್ ಇನ್ಮೇಲೆ ಶೋರೂಮ್ ಬರ್ಬೇಡ. ಯಾಕೆ ಅಮ್ಮ? ರೋಹಿಣಿ ಯಾಕೆ ಶೋರೂಮ್ ಬರ್ಬಾರ್ದು? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ಅತ್ತೆ, ಶೋರೂಮ್ ಅಕೌಂಟ್ಸ್ ಎಲ್ಲ ನಾನೇ ನೋಡ್ಕೋತಿರೋದು. ಪಾಪ ಮನೋಜ್ ಅವ್ರಿಗೆ ಅದೆಲ್ಲ ಗೊತ್ತಾಗಲ್ಲ. ಇವ್ನ್ಗೇನು ಗೊತ್ತಿಲ್ಲ, ಗೊತ್ತಾಗಲ್ಲ ಅಂತ ತಾನೆ ನೀನ್ ಇಷ್ಟೆಲ್ಲ ನಾಟಕ ಮಾಡ್ತಾ ಇರೋದು. ನಾಟಕದ ರಾಣಿ. ನೀನು ಏನಲ್ಲಿ ನನ್ನ ಮಗ A to Z ಮುಗಿಸ್ಬಿಟ್ಟಿರ್ತಾನೆ ಗೊತ್ತಾ? ಅವ್ಗೇನು ಗೊತ್ತಾಗಲ್ವಂತೆ. ಗೊತ್ತಾಗಲ್ಲ. ಇವಳು ಬಾರಿ ಗೊತ್ತು ಎಲ್ಲ. ಹೀಗೆ ನಮ್ಗೇನು ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂತ ಹೇಳಿದೆ ಇಷ್ಟು ದಿನ ಮೋಸ ಮಾಡಿದ್ದು. ಇನ್ನು ಹೇಳ್ಬೇಕಂದ್ರೆ ನಿನ್ ಬಗ್ಗೆ ಕಡೆ, ನಿನ್ ಬಗ್ಗೆ ಇದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅತ್ತೆ, ಅಜ್ಜಿ ಬಂದ್ ಸರಿ ಮಾಡಿ ಹೋದ್ಮೇಲೆ ಯಾಕೆ ಮತ್ತೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನೇ ಸರಿ ಮಾಡಿ ಹೋಗಿರೋದು ಅವರು? ನಮ್ಮ ಮನೇಲಿ ಸಾರ್ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಹಪ್ಪಳ ಸಂಡಿಗೆ ಇಲ್ಲ ಅಂದ್ರೂ ನಡೆಯುತ್ತೆ. ಆದ್ರೆ ಇಲ್ಲ ಅನ್ನನೇ ಅರ್ಸೋಗಿದ್ಯಲ್ಲ. ಇದು ನನ್ನ ಮನೆ. ನಮ್ಮಪ್ಪ ಬಂದ್ ಹೇಳಿದ್ರು ಕೇಳಲ್ಲ, ನನ್ ಗಂಡ ನಮ್ಮ ಬಂದ್ ಹೇಳಿದ್ರು ನಾನ್ ಕೇಳಲ್ಲ. ಇಲ್ಲಿ ನಾನ್ ಹೇಳ್ದಾಗೆ ಎಲ್ರು ಕೇಳ್ಬೇಕು. ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟ್ ನೋಡ್ಕೊಂಡು ಹೋಗ್ತಾ ಇರೋ. ಮನೋಜ, ನೀನ್ ಇವ್ರ ಜೊತೆ ಮಾತಾಡೋ ಹಾಗೂ ಇಲ್ಲ. ನೋಡು, ಹೋಗೋ ಆದ್ಮೇಲೆ ಗೆಂಡತಿ ಬಂತಾರೆ ಏನೋ ನೋಡ್ಕೊಂಡು ನಿಂತಿದ್ಯಾ? ತಲೆ ಮೇಲೆ ಹಾಕ್ಬಿಡ್ತೀವಿ. ಬರ ಈ ಕಡೆ. ಏನ್ ಅನ್ಕೊಂಡಿದ್ದಾರೆ ಇವ್ರು ನನ್ ಬಗ್ಗೆ? ಏನ್ ಅನ್ಕೊಂಡಿದ್ದಾರೆ ಇವ್ರು? ಆ ಶೋರೂಮ್ ಓಪನ್ ಆಗಿದ್ದೆ ನನ್ನಿಂದ. ನನ್ನನ್ನೇ ಹೋಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಇಲ್ಲ, ನಾನ್ ಮಾತ್ರ ಸುಮ್ನಿರೋದಿಲ್ಲ. ಅಲ್ಲಿರೋ ಒಂದೊಂದು ಕಣನು ನನ್ನದು. ನನಗ್ ಸೇರಿದ್ದು ನನ್ನ ಸ್ವಂತ. ಬಿಡಲ್ಲ ನಾನು, ಬಿಡಲ್ಲ. ಏನಮ್ಮ ವಿಷಯ? ನೀನ್ ಫೋನ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಮಾಡ್ಲಿಲ್ಲ. ಅದಕ್ಕೆ ನಾನೇ ಮಾಡ್ದೆ. ನಾನ್ ಸ್ವಲ್ಪ ಬ್ಯುಸಿ ಆಗಿದ್ದೆ. ಏನ್ ವಿಷಯ ಅಂತ ಹೇಳು. ಇವತ್ತೇನ್ ದಿನ ಗೊತ್ತಾ ಕಲ್ಯಾಣಿ? ವಾರ ತಿಥಿ ನಕ್ಷತ್ರ ಎಲ್ಲನೂ ಕೈ ಕೊಟ್ಟಾಗಿದೆ. ಫೋನ್ ಮಾಡಿದ ತಕ್ಷಣ ಏನ್ ವಿಷಯ ಅಂತ ಹೊಗಳ್ತಾ ಇರ್ಬೇಕು, ಫೋನ್ ಇಡ್ತಾ ಇರ್ಬೇಕು. ಅದನ್ನ ಬಿಟ್ಟು ಮುಖ ಪುಟ ನೋಡಿ ಮುನ್ನೋಡಿಗಳನ್ನ ಹೇಳ್ತಾ ಇರ್ಬಾರ್ದು. ಗೊತ್ತಾಯ್ತಾ? ಆಯ್ತು ಬಿಡಮ್ಮ, ಹೋಗಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಮತ್ತೆ ಫೋನ್ ಮಾಡ್ಬೇಡ ಅಂತ ಬೊಗಳು ಸಾಯ್ತಾ ಇದೀನಿ. ಅದೇನ್ ವಿಷಯ ಅಂತ ಬೊಗಳು. ಇವತ್ತು ನನ್ನ ಹುಟ್ಟಿದ ಹಬ್ಬ ಕಣೆ. ಯಾವಾಗ್ಲೂ ನೀನೇ ಅಲ್ವಾ ನನಗ್ ಫೋನ್ ಮಾಡಿ ವಿಶ್ ಮಾಡೋದು. ಇವತ್ ಫೋನ್ ಮಾಡ್ಲಿಲ್ವಲ್ಲ, ಅದಕ್ಕೆ ನಾನೇ ಮಾಡ್ದೆ. ಅಮ್ಮ ಸಾರಿ, ಏನೋ ಟೆನ್ಷನ್ ಅಲ್ಲಿ ಮರ್ತೋಗ್ಬಿಟ್ಟೆ. ಹ್ಯಾಪಿ ಬರ್ಡೇ. ಸರಿ ಅಮ್ಮ. ಕೃಷ್ಣ ಹೇಗಿದ್ದಾನೆ? ಅವನ್ ಚೆನ್ನಾಗಿದ್ದಾನೆ. ಆದ್ರೆ ಇನ್ ಯಾವಾಗ ಬರ್ತೀಯ ಅಂತ ದಿನಾ ಕೇಳ್ತಿರ್ತಾನೆ ಕಲ್ಯಾಣಿ. ನನಗೂ ನಿನ್ನ ನೋಡ್ಬೇಕು ಅನ್ಸಿದೆ. ಬರ್ತೀಯಾ? ಖಂಡಿತ ಬರ್ತೀನಮ್ಮ. ದೇವಸ್ಥಾನಕ್ ಹೋಗೋಣ, ಎಲ್ರೂ ಜೊತೆಗೆ ಸೇರಿ ಊಟ ಮಾಡೋಣ, ಸರಿನಾ? ಸರಿ ಅಮ್ಮ. ನಾನು ಶ್ರೀಮಂತೆ ಅಲ್ಲ ಅಂತ ಗೊತ್ತಾದ ತಕ್ಷಣ ನೀವ್ ನನ್ ಮೇಲೆ ಕೋಪ ಮಾಡ್ಕೋತೀರಾ ಅಂತ ಗೊತ್ತಿತ್ತು. ಆದ್ರೆ ಈ ಮಟ್ಟಕ್ಕೆ ನನ್ನ ಟ್ರೀಟ್ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ಅತ್ತೆ, ನನ್ನ ಕಣ್ಣಿಂದ ಬರೋ ಪ್ರತಿ ಒಂದು ಹನಿಗೂ ನಿಮ್ ಹತ್ರ ಲೆಕ್ಕ ವಸೂಲಿ ಮಾಡ್ತೆ. ನಿಮ್ಮನ್ನು ಒಂದಿನ ಹೀಗೆ ಗೋಳಾಡೋ ಹಾಗೆ ಮಾಡ್ತೆ. ಅಯ್ಯೋ ದೇವ್ರೆ. ಅಂದ್ರೆ ಮೀನಾ, ನಾವು ಹೂವಿನ ಹಾರ ಪೋಣಿಸೋ ತರ ಆ ಹುಡುಗಿ ಸುಳ್ಳಿನ ಹಾರನೇ ಪೋಣಿಸ್ಬಿಟ್ಟಿದಾಳಲ್ಲಿ. ಹೌದಮ್ಮ, ಸುಮಾರು 2 ವರ್ಷದಿಂದ ಇದೇ ಸುಳ್ಳನ್ ಹೇಳ್ಕೊಂಡ್ ಬಂದಿದ್ದ ನೋಡು. ಒಂದ್ ಸಣ್ಣ ತಪ್ಪು ಮಾಡಿದ್ರೆ ನೀವ್ ಮತ್ತೆ ನಿನಗ್ ಬಾಯಿಗೆ ಬಂದಂಗ್ ಬೈಯೋರು. ಇಷ್ಟೆಲ್ಲ ಗೊತ್ತಾದ್ಮೇಲೆ ಸುಮ್ನೆ ಇದ್ರ ಮೀನಾ? ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಆಕೆನ ಮಾತಾಡಕ್ಕೂ ಬಿಡದೆ ಆಕೆನ ಮನೆಯಿಂದ ಹೊರಗಾಕಿದ್ರು. ಈಗ ಗಂಡ ಹೆಂಡತಿ ಇಬ್ರನ್ನ ಮಾತಾಡಕ್ಕೂ ಬಿಡ್ತಿಲ್ಲ. ದುಡ್ಡಿದೇನೋ ದುರಹಂಕಾರದಲ್ಲಿ ನಾವುಗಳು ಮನೆಗ್ ಬಂದ್ರೆ ನೆಟ್ಟಿಗೆ ಮಾತಾಡ್ತಿರ್ಲಿಲ್ಲ ನಿಮ್ ಅತ್ತೆ. ಈಗ್ಲಾದ್ರೂ ಗೊತ್ತಾಯ್ತಲ್ಲ ಇದೆಲ್ಲ ಸುಳ್ಳು ಅಂತ. ಅಂದ್ರೆ ಅವ್ಳು ಇಷ್ಟೊಂದೆಲ್ಲ ಸುಳ್ಳು ಹೇಳಕ್ ಕಾರಣ ಏನು? ಅಯ್ಯೋ ಅಮ್ಮ, ಮನೋಜ್ ಅವ್ರನ್ನ ಮದ್ವೆ ಆಗೋಕ್ಕೋಸ್ಕರ ಈ ತರ ಸುಳ್ಳು ಹೇಳಿದಾರ. ರಾಮಾಯಣ ಜೋರಾಗೆ ನಡೆದಿದೆ ಬಿಡು. ಈ ಇನ್ನೊಬ್ಳು ಸೊಸೆ ಇದಾಳಲ್ಲ ಶ್ರುತಿ, ಅವಳು ದೊಡ್ಡ ಮನೆ ಮಗಳೇನೋ ಅಥವಾ ಅವಳು ಹಿಂಗೇನಾ? ಅವ್ರ ತಂದೆ ತಾಯಿ ಎಲ್ಲ ಇಲ್ಲೇ ಅಲ್ವಾ ಇರೋದಮ್ಮ. ಶ್ರುತಿ ತುಂಬಾ ಒಳ್ಳೆ ಹುಡುಗಿ. ದುಡ್ಡಿದೆ ಅನ್ನೋ ಗರ್ವ ಇಲ್ಲ ಆಕೆಗೆ. ನನ್ನ ಸ್ವಂತ ಅಕ್ಕನ್ ತರ ನೋಡ್ಕೊಂತಾಳೆ. ನನ್ಗೇನಾದ್ರೂ ಹೂವಿನ ಆರ್ಡರ್ ಬಂದ್ರೆ ದುಡ್ಡು ಸಾಲದೆ ಇದ್ದಾಗ ಮೊದ್ಲು ಸಹಾಯಕ್ ಬರದೆ ಅವಳು. ನಾನ್ ಮನೆಗ್ ಬಂದಾಗ ನೋಡಿದೀನಿ ಮೀನಾ, ಆ ಹುಡುಗಿ ನಮ್ಮನ್ನ ಬಾಯ್ ತುಂಬಾ ಮಾತಾಡಿಸ್ತಾಳೆ. ಸರಿ ಬಿಡು, ನಿಮ್ ಅತ್ತೆ ಈಗಾದ್ರೂ ಅರ್ಥ ಆಗ್ಬೇಕು, ಒಳ್ಳೆ ಮನ್ಸಿರೋರ್ನ ಚೆನ್ನಾಗ್ ಮಾತಾಡ್ಸ್ಬೇಕು, ದುಡ್ಡಿದೆ ಅಂತ ಸುಮ್ನೆ ದುರಹಂಕಾರ ಮಾಡ್ಬಾರ್ದು ಅಂತ. ಅಯ್ಯೋ ಅಮ್ಮ, ಅದ್ ಯಾವಾಗ ಗೊತ್ತಾಗುತ್ತೋ ನನ್ಗಂತೂ ಒಂದು ಗೊತ್ತಿಲ್ಲ. ಸರಿ ಆಯ್ತು, ಕನಕ ಎಲ್ಲಿ? ಅವಳ ಜೊತೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡೋ ಫ್ರೆಂಡು ದೇವಸ್ಥಾನಕ್ ಬಂದಿದ್ದಾಳೆ. ಮಾತಾಡ್ತೀನಿ ಅಂತ ಹೋದ್ಲು, ತುಂಬಾ ಹೊತ್ತಾಗಿದೆ.
ಇಲ್ಲಿ ಅಂಗಡಿ ನೋಡ್ಕೊಂಡು ನಾನು ಕರ್ಕೊಂಡ್ ಬರ್ತೀನಿ. ಮುಂದಿನ ಸಲ ಅಮ್ಮನ್ ಕರ್ಕೊಂಡ್ ಬರ್ಬೇಕಾದ್ರೆ ಮೊದ್ಲೇನೆ ನಂಗೆ ಫೋನ್ ಮಾಡು ಆಯ್ತಾ? ನಾನ್ ಪುರೋಹಿತರಿಗೆ ಹೇಳಿ ಸ್ಪೆಷಲ್ ಪೂಜೆಗೆ ಅರೇಂಜ್ ಮಾಡಿಸ್ತೇನೆ. ಸರಿ ಕನಕ, ಖಂಡಿತ ಫೋನ್ ಮಾಡ್ತೀನಿ. ಲೇಟ್ ಆಗಿದೆ, ನಾನು ಹೊರಡ್ತೀನಿ. ಸರಿ ಹೋಗ್ಬಾ. ಹಾಯ್ ಕನಕ. ಶೋ, ನೀವ್ ಯಾಕ್ರಿ ಇಲ್ಲಿಗ್ ಬಂದ್ರಿ? ಅಮ್ಮ ನೋಡಿದ್ರೆ ಅದಕ್ಕೆ ಸಮಸ್ಯೆ ಆಗುತ್ತೆ. ಅಲ್ಲ, ಯಾಕೆ ಇಷ್ಟೊಂದು ಎದುರ್ಕೊತಿದ್ದೀರಾ? ನಿಮ್ಮಮ್ಮ ಅಂಗಡಿ ಇಟ್ಟಿರೋದು ದೇವಸ್ಥಾನದಿಂದ ಹೊರಗಡೆ. ಇದು ದೇವಸ್ಥಾನ, ಯಾರ್ ಬೇಕಾದ್ರೂ ಬರ್ಬೋದು. ನಾನು ನಿಮ್ಮಮ್ಮನ ಕಣ್ಣಿಗೆ ಬೀಳ್ದಿರೋ ತರ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ಏನೂ ಆಗಲ್ಲ, ಆರಾಮಾಗಿರಿ. ನೀವ್ ಇಲ್ಲಿರೋದು ಒಳ್ಳೇದಲ್ಲ ರೀ, ಹೋಗ್ರಿ ಇಲ್ಲಿಂದ. ನಮ್ಮಿಬ್ರು ವಿಚಾರನ ನಮ್ ತಾಯಿ ಹತ್ರ ಹೇಳ. ನನ್ಗಿನ್ನ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿದ್ನಲ್ಲ, ನನ್ಗಿನ್ನ ಪೂರ್ತಿಯಾಗಿ ತಿಳ್ಕೊಬೇಕು ನಿಮ್ ಬಗ್ಗೆ. ಅಮ್ಮ ಸಿಕ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ನೀನ್ ನೋಡಿದ್ರೆ ಮೀನಾ ದೇವಸ್ಥಾನದ ಕಡೆ ಬರ್ತಾ ಇಲ್ಲ? ಅರ್ಚಕ್ರೆ, ಅವಳಿಗೆ ತುಂಬಾ ಕೆಲಸ ಇದೆ. ಅದಕ್ಕೆ ಹೂ ಏನಾದ್ರು ಬೇಕು ಅಂದ್ರೆ ಅಂಗಡಿ ಹತ್ರ ಬಂದು ತಗೊಂಡು ಹೋಗ್ಬಿಡ್ತಾಳೆ. ಮೀನಾ ಡೆಕೋರೇಷನ್ ಕೆಲಸ ಮಾಡ್ತಾಳೆ ಅಂತ ನಾನು ಕೇಳ್ಪಟ್ಟೆ. ಹೌದು, ಯಾವ್ದಾದ್ರು ಚಿಕ್ಕ ಪುಟ್ಟದ ಏನಾದ್ರು ಫಂಕ್ಷನ್ ಇದ್ರೆ ಮಾಡ್ತಾಳೆ. ಎಷ್ಟೇ ಆದ್ರೂ ಮೀನಾ ನಮ್ ದೇವಸ್ಥಾನದಲ್ಲಿ ಬೆಳೆದ ಹೆಣ್ಮಗು ಅಲ್ವಾ? ಹಾಗಾಗಿ ಆ ದೇವ್ರ ಅವಳನ್ನ ಯಾವಾಗ್ಲೂ ಚೆನ್ನಾಗಿಟ್ಟಿರ್ತಾನೆ. ಸರಿ ಅರ್ಚಕ್ರೆ, ಮೀನನ್ಗೆ ಆಗಾಗ ಬರೋದಕ್ಕೆ ಹೇಳ್ತೀನಿ. ಈಗ ಸದ್ಯಕ್ಕೆ ಕೆಳಗಡೆ ಇದ್ದಾಳೆ, ಬಂದಿದ್ದಾಳೆ. ಇಲ್ಲಿ ಕನಕನ್ ಫ್ರೆಂಡ್ ದೇವಸ್ಥಾನಕ್ ಬಂದ್ಲು, ಅವಳನ್ನ ಮಾತಾಡ್ಸಕ್ ಕನಕ ಬಂದಿದ್ದಾಳೆ, ಕರ್ಕೊಂಡು ಹೋಗ್ತೀನಿ. ಹೌದು, ಕನಕ ಅವಳ ಸ್ನೇಹಿತೆ ಜೊತೆ ಮಾತಾಡ್ತಿದ್ಲು. ಸರಿ ಅರ್ಚಕ್ರೆ, ಸಿಗ್ತೀನಿ. ಆಗ್ಲಮ್ಮ. ಅಲ್ಲ, ಯಾಕೆ ತರ ವೇಟ್ ಮಾಡ್ತಿದ್ದೀರಾ? ಒಂಥರ ಇದು ಹಾಗೆ ಅನ್ಕೊಳ್ಳಿ. ಯಾಕೆ ವೇಟ್ ಮಾಡ್ಬೇಕು? ಇಬ್ರು ಮನೇಲಿ ಹೇಳ್ಬೋದಲ್ಲ? ಇಲ್ಲ ಇಲ್ಲ, ಇವಾಗ ಏನಾದ್ರು ನಮ್ ಬಗ್ಗೆ ನನ್ ಮನೇಲಿ ಹೇಳ್ಬಿಟ್ರೆ ನಮ್ಮ ಅಕ್ಕ ಬಾಬಾ ನಂಗ್ ಮದ್ವೆನೆ ಮಾಡ್ಸ್ಬಿಡ್ತಾರೆ. ಹೌದಾ? ಮೊದ್ಲು ಅವ್ರ ಅಡ್ರೆಸ್ ಕೊಡ್ರಿ, ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ಕೊ ಬರ್ತೀನಿ. ಏನ್ರಿ ನೀವು ಪೂಜಾರ ಹತ್ರ ಹೋಗ್ಬಿಟ್ಟು ಅರ್ಚನೆ ಮಾಡ್ಸಿ ದೇವ್ರು ವರ ಕೊಡ್ತಾನೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ನಾನ್ ದೇವ್ರ ಹತ್ರನೇ ಕೇಳ್ತೀನಿ ಅಂತ ಹೇಳ್ತಾ ಇದ್ರು. ಎಷ್ಟ್ ಆತ್ರವ್ರಿ ನಿಮ್ಗೆ? ನಮ್ ತಾಯಿಗೆ ನಮ್ಮಿಬ್ರು ವಿಚಾರಣೆ ಹೇಳಿದ್ರೆ ನಾಳೆನೆ ತಾಂಬೂಲ ತಟ್ಟೆ ತಗೊಂಡು ನಿಮ್ ಮನೆ ಹತ್ರ ಬರ್ತಾರೆ. ಅದಕ್ಕೆ ಬೇಡ ಅಂತ ಹೇಳ್ತಿರೋದು. ಎಲ್ಲಿ ಹೋಗ್ಲಿ ಅವಳು? ಪ್ಲೀಸ್ ಇಲ್ಲಿಂದ ಹೋಗಿ, ಅಮ್ಮ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸರಿ, ಓಕೆ, ನಾಳೆ ಸಿಗೋಣ. ಬಾಯ್. ಕುಸುಮ ಅವರೇ, ಅಮ್ಮ ಮನೇಲಿ ಒಂದ್ ಚಿಕ್ಕ ಫಂಕ್ಷನ್ ಇತ್ತು, ಹೂ ಕೊಡ್ತೀರಾ? ಹೂನಮ್ಮ, ಯಾವ ಹೂವು ಎಷ್ಟೆಷ್ಟು ಮರ ಬೇಕು ಅಂತ ಹೇಳಿ ನಾನೇ ತಂದ್ಕೊಡ್ತೀನಿ. ಏ ಇಲ್ಲೇನು ಮಾಡ್ತಿದ್ಯಾ? ಓ, ಅರ್ಚಕ್ರು ನಿನ್ ಫ್ರೆಂಡ್ ಹತ್ರ ಮಾತಾಡ್ತಿದ್ಯಾ ಅಂತ ಹೇಳಿದ್ರು. ಹೋದ್ಲ ಅವಳು? ಹಾ ಅಮ್ಮ, ಇವಾಗ ತಾನೆ ಹೊರಟ್ಲು. ಸರಿ ಬಾ, ಮೀನಾ ಬಂದಿದ್ದಾಳೆ. ಹೌದಾ? ಅಕ್ಕ ಯಾವಾಗ ಬಂದ್ಲು? ಸ್ವಲ್ಪ ಹೊತ್ತಾಯ್ತು, ಬಾ ಬೇಗ. ಹಾ ಮೀನಾ, ಅಮ್ಮ ಆ ಕಿರಾಣಿ ಅಂಗಡಿಯವನು ದುಡ್ಡು ಕೊಡ್ತೀನಿ ಅಂದಿದ್ದ ಕಣೆ ಇವತ್ತು ಹೂವಿಂದು, ನಾನು ಹೋಗಿ ಇಸ್ಕೊಂಡ್ ಬರ್ತೀನಿ. ಸರಿಮ್ಮ, ಇಲ್ಲೇ ಇರು. ಸರಿ. ಬೆಳಿಗ್ಗೆ ದೇವ್ರ ದರ್ಶನ ಮಾಡೋಣ ಅಂತ ಅನ್ಕೊಟ್ರೆ ಗಾಡಿ ನಿಂಬೆ ಹಾಕಿ ಬರ್ತೀರಾ? ಸಂತೋಷ ಅಲ್ವ ನೀನು? ಸೂರ್ಯ ಬ್ರೋ, ಹೆಂಗಿದೀರ ಬ್ರೋ? ಏನೋ ಇದೀವ ನಾವು ಅಲ್ವಾ? ನೀನೇನೋ ಚೆನ್ನಾಗಿದ್ಯಲ್ಲೋ, ಒಳ್ಳೆ ಬಾಲ ಕಟ್ಟಾಗಿರೋ ಗಿರಿ ತರ ಆಗೋಗಿದ್ಯಲ್ಲ. ಏನಿಲ್ಲ ಬ್ರೋ, ಲವ್ ಮ್ಯಾಟ್ರು. ದೇವ್ರು ಸಿಕ್ಕಾಬಟ್ಟೆ ಪವರ್ಫುಲ್. ದೇವ್ರಿಗೆ ನಮಸ್ಕಾರ ಮಾಡಿ ಪ್ರಪೋಸ್ ಮಾಡು ಅಂದ್ರು. ಅದಕ್ಕೆ ದೇವ್ರಿಗೆ ಅಡ್ಡಾಟ ಬೀಳೋಣ ಅಂತ ಬಂದಿದ್ದೀವಿ. ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾ ಇದೆಯಾ ಅಂತ ಆಯ್ತು. ಈಗ ಏನ್ ಹಂಗಂದ್ರೆ ಈ ವಯಸ್ಸಲ್ಲಿ ಬರುವಂತ ದೊಡ್ಡ ರೋಗ ಅಂತಂದೆ. ದೇವ್ರ ಹತ್ರಕ್ ಬಂದಾಗ ಖುಷಿಯಾಗಿರ್ಬೇಕಣ. ಅದನ್ಬಿಟ್ಟು ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ಯಾ? ನನ್ ಪ್ರೀತಿ ಬಗ್ಗೆ ದೇವ್ರ ಹತ್ರ ಹೇಳ್ಕೊಳೋದಕ್ಕೂ ಭಯ ಆಗ್ತಿದೆ ಬ್ರೋ. ಉದ್ಧಾರ ಆಗಿ ನಾದಂಗೆ ಇದು ಅಪ್ಪ. ದೇವ್ರ ದರ್ಶನ ಆದ್ರೂ ಮಾಡೋಣ. ನಮಸ್ಕಾರ ಸರ್. ಏನು ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಓಕೆ. ನಿಮ್ ಹುಡುಗಿಗೆ ನಿಮ್ ಲವಿಚಾರನ ಹೇಳಿದ್ರ? ಇಷ್ಟು ದಿನ ಇಂಟರ್ನೆಟ್ ಆಗಿ ಹೇಳ್ತಿದ್ದೆ, ಇವತ್ತು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ ಸರ್. ನಿಮ್ಲು ಓಕೆ ಆಯ್ತಾ ಸರ್? ಆಲ್ಮೋಸ್ಟ್ ಆದಾಗೆ. ಲೇಟ್ ಮಾಡ್ದಾಗೆ ನಿಮ್ ಪ್ರೀತಿನ ಬೇಗ ಹೇಳಿ. ಓಕೆ ಸರ್, ಬೈ ಸರ್. ಓಕೆ ಬಾಯ್. ಅವ್ರು ನನಗೆ ಗೊತ್ತಿರೋಣ ಟ್ರಾಫಿಕ್ ಪೊಲೀಸ್ ಕೆಲಸ ಮಾಡ್ತಿದ್ದಾರೆ. ಓಹೋ, ಅವರು ಒಂದು ಹುಡುಗಿ ಲವ್ ಮಾಡ್ತಿದ್ದಾರೆ. ಅವ್ರ ಲವ್ ಓಕೆ ಆಗೋಯ್ತಂತೆ. ಬರಗಾಲದಲ್ಲಿ ಹುಟ್ಟಿ ಬರಿಗಾಲಲ್ಲಿ ನಡ್ಕೊಂಡು ಬಿರು ಬೇಸಿಗೆಯಲ್ಲಿ ನಡಗೋಗ್ತಿರೋ ಹುಡುಗಿ ಕೂಡ ಇವನನ್ನ ತಲೆ ಎತ್ತು ನೋಡೋದಿಲ್ಲ ಅಂತದ್ರಲ್ಲಿ ಅದ್ ಯಾರ್ ಶಿವ ಇವನ್ ಪ್ರೀತಿನ ಒಪ್ಕೊಂಡಿರೋದು? ಅಣ್ಣ, ಅವ್ರು ನಿಮಗೆ ಗೊತ್ತಾ, ಸರಿಯಾಗಿದ್ದಾವೆ ಕತೆಗಳು. ಪೊಲೀಸನ್ನು ದರ್ಪ ತೋರಿಸ್ಕೊಂಡು ಓಡಾಡ್ತಿರ್ತಾರೆ. ಇಲ್ವಲ್ಲ ಅಣ್ಣ, ಡ್ಯೂಟಿ ಇಲ್ಲಾಂದ್ರೆ ಫ್ರೀ ಆಗಿ ಇರ್ತಾರೆ. ಸಖತ್ ಒಳ್ಳೆ ಮನುಷ್ಯ. ನಿನಗಿನ್ನೂ ಸಾರ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಕಣೋ. ಅವ್ರ ಬಗ್ಗೆ ಕತೆ ಹೇಳ್ತಾ ಕೂತ್ಕೊಂಡ್ರಿ. ಅಯ್ಯೋ ಯಾಕೆ ಹೇಳ್ತಿಯಪ್ಪ? ನೋಡು, ಒಂದು ಹಾಫ್ ಪಾರ್ಟ್ ತಗೊಂಡು ಒಂದು ಹಾಫ್ ಡೇ ಸಿಟ್ಟಿಂಗ್ ಹಾಕೋಣ. ಡೀಟೇಲ್ ಎಲ್ಲ ಕತೆ ಹೇಳ್ತೀನಿ. ಒಂದೊಂದಾಗ್ತಾ ಎಲ್ಲ ಓಪನ್ ಮಾಡೋಣ, ಆಯ್ತಾ? ಅಣ್ಣ, ಪ್ರೀತಿಗೆ ದೇವ್ರು ಸಪೋರ್ಟ್ ಮಾಡ್ತಾನ ಅಣ್ಣ? ಈ ದೇವ್ರು ಪ್ರೀತಿಗೆ ಸಪೋರ್ಟ್ ಮಾಡ್ತಾನೆ ಗೊತ್ತಿಲ್ಲ, ಆದ್ರೆ ನಮ್ಕೊಂಡು ಹೋದ್ರೆ ಮದುವೆ ಅಂತ ಮಾಡಿಸ್ಬಿಡ್ತಾನೆ ಖಂಡಿತ. ನಾನು ಗಾಡಿಗಾರ ಹಾಕೋಣ ಅಂತ ಹೋದೆ, ಬಾಡಿಗೆ ಯಾರು ಹಾಕಂಗ್ ಮಾಡ್ಬಿಟ್ಟ. ಏನ್ ಮಾಡೋದು? ಬಾಬಾ ಮುಡಿಯೋದು ಸಿಗ್ತಾರೆ, ತಲೆ ಕೆಡಿಸ್ಕೊಬೇಡ. ಸರಿ, ನೀವೇನಿಲ್ಲಿ? ಯಾವತ್ತೂ ಹೇಳಿವೇನೆ, ಗಾಡಿ ಒಂದು ದಾರಿ ಹಲವು ಅಂತ. ಅಯ್ಯೋ, ಅದು ದೇವ್ರೊಬ್ಬ, ನಾಮ ಹಲವು ಅಂತ. ಅದ್ ಏನ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು, ಆಪ್ಷನ್ ಇದೆಯಮ್ಮ. ದೇವ್ರೆ ಬೇಜಾರ್ ಮಾಡ್ಕೊಡಲ್ಲ. ಇವಳೊಬ್ಳು ಬಂದ್ಬಿಟ್ಲು. ಮತ್ತೆ ಇವನು ಸಂತೋಷ ಅಂತ ನಾವು ಚಿಕ್ಕ ವಯಸ್ಸಲ್ಲಿ ಜೊತೆಗೆ ಆಟಾಡ್ತಾ ಇದ್ವಿ. ಒಂದ್ಸರಿ ಗಲ್ಲಿ ಕ್ರಿಕೆಟ್ ಆಡ್ದ ಸರಿ ನಲ್ಲಿ ಕಿತ್ಕೊಂಡ್ ಮರೆಯಕ್ ಹೋಗ್ಬಿಟ್ಟಿದ್ದೆ. ಬೇಜಾನ್ ಕಿರಿಕಿರಿ ಮಾಡ್ಬಿಟ್ಟಿದ್ದೆ. ಅಲ್ಲೇನಾ ನೆನ್ಸಿದ್ದೀರಾ? ಹೌದು.
ಅದೆಲ್ಲ ಯಾಕಂದ್ರೆ ಹೇಳಕ್ ಹೋಗ್ತಿದ್ಯಾ? ಹೊಟ್ಟೆ ಮುಂದೆ ಫಸ್ಟ್ ಮೀಟಿಂಗ್ ಅಲ್ಲಿ ಮರ್ಯಾದೆ ಕಳಿತಿದ್ದೀರೋ? ಒಳ್ಳೆ ಬಿಡ, ಆಯ್ತು ಆಯ್ತು ಆಯ್ತು. ಏಯ್, ನೀನು ಆವಾಗ್ಲೇ ಒಂದು ಹುಡುಗಿ ಕಾಲಾಗ್ತಿದ್ದೆ ಅಲ್ವಾ, ನೆನ್ಪಿದ್ಯಾ? ಅವಳ ಹೆಸರೇನ? ಅವಳ ಹೆಸರು ಯಾವ್ದ? ಆ ಪವಿತ್ರ ಪೂರ್ಣಿಮಾ ಪೂಜಾ ಪೂಜಾ ಅಲ್ವಾ? ಪವಿತ್ರ ಪೂರ್ಣಿಮಾ ಪೂಜಾ ಅಲ್ವಾ? ನಾವು ನೀನ್ ನನ್ನ ಪ್ರೀತಿ ಕ್ಯಾರೆ ಅಂದಿಲ್ಲಂದ್ರೂ ಪರವಾಗಿಲ್ಲ, ದಯವಿಟ್ಟು ನನ್ನ ಪ್ರೀತಿ ಗೋರಿ ಕಟ್ಟಿ ಗಾರೆ ಮಾತ್ರ ಹಾಕ್ಬೇಡ. ಆಯ್ತು ಬಿಡು, ಆಯ್ತು. ಹಾಗಿದ್ರೆ ಇವಾಗ ಬೇರೆ ಹುಡುಗಿನ ಲವ್ ಮಾಡ್ತಿದ್ದೀರಾ? ಅದು ಚೈಲ್ಡ್ಹುಡ್ ಲವ್ ಸಿಸ್ಟರ್. ಇವಾಗ ಆಗ್ತಿರೋದು ಚೈಲ್ಡ್ಹುಡ್ ಲವ್ ಅಂತ. ಒರಿಜಿನಲ್ ಲವ್ ಅಂದ್ರೆ ಏನಂತ ಗೊತ್ತೇನಾ? ಏನ್ ಬ್ರೋ, ನಂಗೋಟಿ ಕಟ್ಟು ಮಲಗ್ತಿದ್ ಮಗುನ ಲುಂಗಿ ಕಟ್ಕೊಡೋವರ್ಗು ಸಾಕಿ ಬೆಳೆಸಿ ದೊಡ್ಡವ್ರು ಮಾಡ್ತಾರಲ್ಲ ಅಪ್ಪ ಅಮ್ಮ, ಅವ್ರ ಪ್ರೀತಿಗೆ ಬೆಲೆ ಕೊಡೋದು, ಅವ್ರನ್ನ ಪ್ರೀತಿಸೋದು ನಿಜವಾದ ಪ್ರೀತಿ ಅಂದ್ರೆ. ಅವ್ರೇನೋ ಪ್ರೀತಿ ಹೇಳ್ಕೋಬೇಕು ಅಂತ ಏನೋ ಹೇಳ್ತಿದ್ದಾರೆ, ನೀವು ಏನೇನೋ ಮಾತಾಡ್ತಿದ್ದೀರಾ. ಅಲ್ವೇ ನಾನ್ ಆಯ್ತು ಬಿಡು. ಸಂತೋಷ, ನೀನ್ ಇಲ್ಲೇ ಒಂದು 4-5-6-7 ಮೊಳ ಹೂ ತಗೊಂಡೋಗಿ ಹುಡುಗಿ ಕೊಟ್ಬಿಡು, ಹೆಂಗೋ ಪ್ರಪೋಸ್ ಮಾಡ್ತಾ ಇದೆಯಲ್ಲ, ತಕ್ಕ ಓಕೆ ಆಗ್ಬಿಡುತ್ತೆ. ಅಷ್ಟೊಂದ ಅಯ್ಯೋ ಅಣ್ಣ, ಅಷ್ಟೆಲ್ಲ ಏನು ಬೇಡ, ಒಂದೇ ಒಂದ್ ರೋಸ್ ತಗೊಂಡೋಗ್ ಕೊಡಿ ಸಾಕು. ಅವ ನೀವು ಸುಮ್ನೆ ನಿಂತ್ಕೊಳ್ರಿ. ಸಂತೋಷ್ ಅವ್ರೆ, ನೀವು ಒಳಗಡೆ ಹೋಗಿ ದೇವ್ರ ನಮಸ್ಕಾರ ಹಾಕ್ಬಾರೆ. ನಡಿ ಹೋಣ. ಯಾಕೆ ಹೋಗ್ತಿದ್ದೀರಾ? ಬನ್ನಿ. ಏನ ಏನ್ರಿ ನೀವು 4-5-6 ಮೊಳ ಹೂ ತಗೊಂಡೋಗ್ ಕೊಡು ಅಂತ ಹೇಳ್ತಿದ್ದೀರಾ, ಅಷ್ಟೊಂದು ಯಾಕೆ? ಅವ್ನು ಹೋಗ್ತಾ ಇರೋದು ಹುಡುಗಿ ಪ್ರಪೋಸ್ ಮಾಡೋದಿಕ್ಕೆ. ಹುಡುಗಿ ಒಪ್ಕೊಳ್ಳಿ ಬಿಡ್ಲಿ, ನಿನಗಾದ್ರೂ ಬಿಸ್ನೆಸ್ ಆಗ್ತಾ ಇತ್ತಲ್ಲಿ. ನೋಡ್ರಿ, ಆಯ್ತಾಯ್ತು ಬಿಡು. ಸುಖ ಕೆಟ್ರೆ ವ್ರತ ದಕ್ಕಬೇಕು, ವ್ರತ ಕೆಟ್ರೆ ಸುಖ ದಕ್ಕಬೇಕು ಅಂತ ಹೇಳ್ದೆ ಅಷ್ಟೇ. ಹುಡುಗ ಒಬ್ನೇ ಇದ್ದಾನೆ, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಲ್ಲೇ ರೀ, ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರ್ತೀರಲ್ವಾ? ಅದು ಡ್ಯೂಟಿ ಇಲ್ಲ ಅಂತಂದ್ರೆ ಬರ್ತೀನಿ ಕಣ, ಇನ್ನೆಲ್ಲಿಗೆ ಹೋಗ್ಲಿ? ಏನ ಸಾಲ್ ಪುಸ್ತಕ ಆಯ್ತಾ? ಯಾಕ್ರಿ ಅವ್ರ ಪೂಜೆ ಮಾಡ್ಸ್ಕೊಂಡ್ ಬರ್ತಾರಿ, ನೀವೇನಕ್ ಹೋಗ್ತಿದ್ದೀರಾ ಹಿಂಗೆ? ಹುಡುಗ ಪಾಪ ಕಣೆ, ಪೂಜೆ ಎಲ್ಲ ಕರೆಕ್ಟ್ ಆಗುತ್ತೆ ಇಲ್ಲ ಅಂತ ಹೋಗಿ ನೋಡ್ಕೋಬೇಕಲ್ಲ ದೊಡ್ಡನಾಗಿ ನಾನು ನಿಂತ್ಕೊಂಡು. ಹುಡುಗ ಅಮಾಯಕ ಕಣೆ, ಅವನು ಬರೋ ಹುಡುಗಿ ಏನಾದ್ರು ಗಟ್ವಣಿ ಆಗಿದ್ದು ಹಿಂಗೆ ಗಂಡನ ಮೇಲೆ ಕೂಗಾಡ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಅವನಿಗೆ ಟಾರ್ಚರ್ ಕೊಡ್ತಾ ಇದ್ರೆ ಪಾಪ ಅವನೆಲ್ಲಿ ಹೋಗ್ಬೇಕು ಹೇಳು? ಬನ್ನಿ, ಮನೆಗೆ ವಿಚಾರಿಸ್ಕೊಂತೀನಿ. ದೇವ್ರ ದರ್ಶನ ಮಾಡ್ಕೊಂಡ್ ಬನ್ನಿ, ಮನೆಗ್ ಬಂದ್ಮೇಲೆ ಇನ್ನೊಂದ್ ದರ್ಶನ ತೋರಿಸ್ತೀನಿ. ದೇವ್ರೇ, ನಾನು ನೀನೇ ಕಾಪಾಡ್ಬೇಕಪ್ಪ ತಂದೆ, ಕಾಪಾಡಪ್ಪ. ನೀನಮ್ಮ ದೇವ್ರು ದೇವ್ರು ದೇವ್ರೇ ಕಾಪಾಡಪ್ಪ. ನಿಂಗ್ 1000 ವರ್ಷ ಆಯಸ್ಸು ಕಣೆ. ಈ ಸಾರಿ ನಿನ್ ಕಾಲ್ ಮಾಡೋಣ ಅನ್ಕೊಂತ ಇದ್ದೆ, ಅಷ್ಟೊಳಗ್ ನೀನೇ ಮಾಡ್ದೆ. ಲೇ, ಅಷ್ಟು ವರ್ಷ ಬದುಕಿದ್ದು ನಾನು ಏನೇ ಮಾಡ್ಲಿ? ಯಾಕೆ ಅಲ್ಲೆಲ್ಲ ಓಕೆನಾ? ಏನು ಸರಿ ಇಲ್ಲ ಕಣೆ. ಮನೇಲಿ ಕೂಡ ಹಾಕಿದ್ದಾರೆ, ಶೋರೂಮು ಪಾರ್ಲರು ಎಲ್ಗೂ ಹೋಗ್ಬಾರ್ದು ಅಂತ ಆರ್ಡರ್ ಮಾಡಿದ್ದಾರೆ. ಅಯ್ಯಯ್ಯೋ, ಲೇ ಅಷ್ಟೇ ಅಲ್ಲ ಕಣೆ, ಮನೋಜ್ ಜೊತೆ ಮಾತಾಡ್ಬಾರ್ದು ಅಂತ ಕಂಡೀಷನ್ ಹಾಕಿದ್ದಾರೆ. ಇಷ್ಟು ದಿನ ನೀನ್ ನಿಮ್ಮ ಅಪ್ಪ ಜೈಲಲ್ಲಿ ಇದ್ದಾರೆ ಅಂತ ಅವ್ರಿಗೆಲ್ಲ ಕತೆ ಕಟ್ತಾ ಇದ್ದೆ, ಈಗ ನಿಮ್ ಅತ್ತೆ ನಿನ್ನೆನೇ ಜೈಲಲ್ಲಿ ಇರೋ ಹಂಗ್ ಮಾಡಿದಾರ. ಸರಿ ಹೋಯ್ತು. ಇದಕ್ ಮನೋಜ್ ಏನ್ ಹೇಳಿದ್ರು? ಹೇಳಿದ್ರಲ್ಲ, ಅವ್ರಮ್ಮ ಏನ್ ಹೇಳಿದ್ರು ಅದನ್ನೇ ಹೇಳಿದ್ರು. ನೀನ್ ಶೋರೂಮ್ ಬರ್ಬೇಡ, ಮನೇಲೇ ಇರು ಅಂತಂದ್ರು. ಯಾಕಂತ ನಿನಗ್ ಗೊತ್ತಿಲ್ದಿರೋದೇನೆ, ಅವ್ರ ಅಮ್ಮನ್ ಮಾತು ಮೀರಲ್ವಲ್ಲ. ಯಾಕಂತ ನಿನಗ್ ಗೊತ್ತಿಲ್ದಿರೋದೇನೆ, ಅವ್ರ ಅಮ್ಮನ್ ಮಾತು ಮೀರಲ್ವಲ್ಲ. ಅಲ್ಲ ಕಣೆ, ಯಾರ್ ಮದ್ವೆಗ್ ಮುಂಚೆ ಅಮ್ಮನ್ ಮಗ ಆಗಿರ್ತಾರೋ ಅವ್ರ ಮದ್ವೆ ಆದ್ಮೇಲೆ ಅಮ್ಮನವ್ರ ಗಂಡ ಆಗಿರ್ತಾರೆ ಅಂತ ಕೇಳಿದ್ದೆ. ನಿನಗೆ ನಿನ್ ಗಂಡ ನಿನ್ನ ಕಂಟ್ರೋಲ್ ಮಾಡಕ್ ಬಂದೇ ಇಲ್ಲ ಅನ್ಸುತ್ತೆ. ಬೇಜಾರಲ್ಲಿ ನಿನಗ್ ಫೋನ್ ಮಾಡಿದೀನಿ, ನೀನೇನೆ ನನಗೆ ಕ್ಲಾಸ್ ತಗೋತಾ ಇದೀಯಾ? ಅಮ್ಮ ತಾಯಿ, ನೀನೇ ಕ್ಲಾಸ್ ತಗೊಳ್ಳೋ ಅಷ್ಟು ಟ್ಯಾಲೆಂಟ್ ನನಗಿಲ್ಲಮ್ಮ. ಅಲ್ಲ, ನೀನೇ ಎಲ್ಲದಕ್ಕೂ ಒಂದೊಂದ್ ಪ್ಲಾನ್ ಮಾಡ್ತೀಯಲ್ಲ, ಇದಕ್ಕೂ ಏನಾದ್ರು ಒಂದ್ ಪ್ಲಾನ್ ಮಾಡು. ಖಂಡಿತ ಪ್ಲಾನ್ ಮಾಡ್ತೀನಿ ಕಣೆ. ಮನೋಜ್ ನನ್ ಕಂಟ್ರೋಲ್ ಅಲ್ಲಿ ಇದ್ರೆ ನಾನ್ ಯಾರಿಗೂ ಹೆದರೋಷ್ಟೇ ಇರಲ್ಲ. ಸರಿಯಾದ ಟೈಮ್ ನೋಡಿ ಅತ್ತೆಗೆ ಸರಿಯಾದ ಪಾಠ ಕಲಿಸ್ತೀನಿ, ನೋಡ್ತಿರು. ರೋ, ಯಾರೋ ಬಂದ್ರು ಅನ್ಸುತ್ತೆ, ಬಾಗಲ್ ತಟ್ತಾ ಇದಾರೆ. ನಾನ್ ನಿನಗೆ ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಬಾಯ್. ಹಾಯ್, ಏನ್ರಿ ಕೈ? ಇಷ್ಟು ದಿನದ ಪರಿಚಯ, ಹೊರಗ್ ನಿಂತೆ ಮಾತಾಡ್ಸ್ತಾ ಇದ್ದೀರಾ, ಒಳಗ್ ಬಾ ಅಂತ ಹೇಳಲ್ವಾ? ಸಾರಿ, ಬನ್ನಿ ಬನ್ನಿ. ಇದೇನ್ರಿ ಕೇಕ್ ತಂದ್ಬಿಟ್ಟಿದ್ದೀರಾ? ನೀ ಸೂಪರ್ ರೇ. ಅಲ್ಲ, ಇದು ಕೇಕ್ ಇದೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತ? ಈ ಬಾಕ್ಸ್ ನೋಡಿದ್ರೇನೆ ಗೊತ್ತಾಗೋದಿಲ್ವಾ? ಇದ್ರಲ್ಲಿ ಇನ್ನೇನ್ ತಾಜ್ ಮಹಲ್ ತರಕಾಗತ್ತೆ. ಕೇಕ್ ತಂದ್ಬಿಟ್ಟು ಒಳ್ಳೆ ಲೂಸ್ ತರ ಮಾತಾಡ್. ಕರೀರಿ, ನೀವು ನನ್ನ ಲೂಸ್ ಅಂದ್ರೂ ಪರವಾಗಿಲ್ಲ, ಲೂಸ್ ಮೋಸ. ಅಯ್ಯೋ, ಅದು ಫ್ಲೋಲ್ ಬಂದ್ಬಿಡ್ತು, ಸಾರಿ. ನೀವು ನನ್ನ ಏನ್ ಬೇಕಾದ್ರೂ ಕರಿಬೋದು. ಅಪ್ಪ ಸ್ವಾಮಿ, ನಾನಂತೂ ನಿಮ್ಮನ್ ಕರೆಯೋದೇ ಇಲ್ಲ, ನೀವೇ ಬರ್ತಿರೋದು.
ಸರಿ ಬಿಡಿ, ನಿಮ್ ಫ್ರೆಂಡ್ ಯಾರಾದ್ರೂ ಕೇಕ್ ಶಾಪ್ ಓಪನ್ ಮಾಡಿದಾರಾ? ಈ ಕೇಕ್ ನ ತಿಂದು ನಾನ್ ರಿವ್ಯೂ ಹೇಳ್ಬೇಕಾ? ಇಲ್ಲ ರೀ, ಇದು ನಿಮ್ಗೋಸ್ಕರ ಅಂತಾನೆ ತಂದಿದ್ದು. ಒಂದ್ ನಿಮಿಷ ನಿಂತ್ಕೊಳ್ಳಿ. ಅಲ್ಲ ರೀ, 1 kg ಕೇಕ್ ತಂದಿದ್ದೀರಲ್ಲ, ನಾವ್ ಒಬ್ಳಿಗೆ ಜಾಸ್ತಿ ಆಗುತ್ತಪ್ಪ ಇದು. ಅದಾಗೆ ಏನ್ ಸ್ಪೆಷಲ್ ಇವತ್ತು? ಇವತ್ತ ದುಡ್ಡ ಬರೀ. ಹೌದಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಸರಿ ಬನ್ನಿ, ಕೇಕ್ ಕಟ್ ಮಾಡಿ. ಏನ್ರಿ ಇದು ಹ್ಯಾಪಿ ಬರ್ಡೇ ಅಂತ ಇರೋ ಜಾಗದಲ್ಲಿ ಐ ಲವ್ ಯು ಪೂಜಾ ಅಂತಿದೆ? ನೀವ್ ನನ್ ಪ್ರೀತಿನ ಒಪ್ಕೊಂಡ್ರೆ ನನಗೆ ಹ್ಯಾಪಿ ಬರ್ಡೇ ಪೂಜಾ ಅವ್ರೆ. ಅಲ್ಲ, ನೀವೇನೋ ಕೇಕ್ ಮೇಲೆ ಬರ್ದು ನಿಮ್ ಪ್ರೀತಿ ಹೇಳ್ಕೊಂಡ್ಬಿಟ್ರಿ. ನಾನ್ ಹೆಂಗ್ ಹೇಳಿ? ನೀವು ನಾರ್ಮಲ್ ಆಗಿ ಬಾಯಲ್ಲಿ ಹೇಳಿದ್ರೆ ಸಾಕು, ನಿಮ್ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ಫುಲ್ಲು ಟೆನ್ಷನ್ ಆಗ್ಬಿಡ್ತೀನ್ರಿ. 1 ನಿಮಿಷ ಇರಿ, ಹೇಳ್ತೀನಿ. ರೋಹಿಣಿ ಅವರೇ, ಇದೇನಿದು ನೀವು ದೋಸೆ ಮಾಡ್ಕೊತಿದ್ದೀರಾ? ಮಾಡ್ಕೊಡೋ ಹಾಗೆ ಮಾಡಿದಿರಲ್ಲ. ನೀವ್ ಈ ಕಡೆ ಬನ್ನಿ, ನಾನ್ ಮಾಡ್ಕೊಡ್ತೀನಿ. ಬೇಕಾಗಿಲ್ಲ, ಇದನ್ನು ನೀವ್ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ನೀವು ಗಂಡ ಹೆಂಡತಿ ಸೇರ್ಕೊಂಡು ಅತ್ತೆ ಮಾವಂಗ ಅದನ್ನ ತೋರಿಸಿ ನನಗೆ ಹೊಡ್ತೀರಾ? ಒಬ್ಳು ಕಷ್ಟ ಪಡ್ತಿರೋದನ್ನ ನೋಡಿ ತುಂಬಾ ಖುಷಿ ಆಗ್ತಿರ್ಬೇಕಲ್ವಾ? ಹೇಗಿದ್ರಿ, ಹೇಗಾಗೋಗಿದ್ದೀರಾ ರೋಹಿಣಿ ಅವರೇ ನೀವು? ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.